ಭಾರತದಲ್ಲಿ ಡಯಾಬಿಟಿಸ್ ಹೇಗೆ ಜಾಸ್ತಿ ಆಗ್ತಿದೆಯೋ ಈಗ ಥೈರಾಯ್ಡ್ ಸಮಸ್ಯೆ ಕೂಡ ಅಷ್ಟೇ ಜಾಸ್ತಿ ಆಗ್ತಿದೆ. ಹೌದು, ಇವತ್ತು ನಾನು ನಿಮಗೆ ಹೈಪೋಥೈರಾಯ್ಡಿಸಮ್ಗೆ ಕಾರಣಗಳೇನು, ಅದರ ಲಕ್ಷಣಗಳು ಹೇಗಿರುತ್ತೆ, ಅದಕ್ಕೆ ನೀವು ಮನೆಮದ್ದನ್ನ ಏನು ಮಾಡ್ಕೊಳ್ಬೋದು, ಯಾವ್ಯಾವ ಯೋಗ ಕ್ರಿಯೆಗಳು ಸಹಾಯ ಮಾಡುತ್ತೆ, ಮತ್ತೆ ಆಯುರ್ವೇದದಲ್ಲಿ ಇದಕ್ಕೆ ಏನಾದರೂ ಚಿಕಿತ್ಸೆ ಇದೆಯಾ, ನಾವು ಪರ್ಮನೆಂಟ್ ಆಗಿ ಇದನ್ನ ರಿವರ್ಸ್ ಮಾಡ್ಬೋದಾ, ಇದನ್ನೆಲ್ಲ ತಿಳ್ಕೊಳ್ಳೋಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಇವತ್ತೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ. ಮೊದಲಿಗೆ ಹೈಪೋಥೈರಾಯ್ಡಿಸಮ್ ಯಾಕೆ ಬರುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ. ಯಾರು ಸೆಡೆಂಟರಿ ಲೈಫ್ ಸ್ಟೈಲ್ ಇರುತ್ತೆ ಅಂತಂದ್ರೆ ಒಂದೇ ಕಡೆ ಕುತ್ಕೊಂಡು ಕೆಲಸ ಮಾಡುವಂಥವ್ರಿಗೆ, ಮತ್ತೆ ತುಂಬಾ ಸ್ಟ್ರೆಸ್ ಇರೋವಂಥವ್ರಿಗೆ, ಮತ್ತೆ ಇದು ಆಟೋ ಇಮ್ಯೂನ್ ಆಗು ಬರ್ಬೋದು, ಮತ್ತೆ ಈವನ್ ಅಯೋಡಿನ್ ಡೆಫಿಷಿಯನ್ಸಿಯಿಂದನೂ ಕೂಡ ನಿಮಗೆ ಹೈಪೋಥೈರಾಯ್ಡಿಸಮ್ ಬರ್ಬೋದು. ಇದರ ಮುಖ್ಯ ಲಕ್ಷಣಗಳು ಹೇಗಿರುತ್ತೆ, ನಿಮಗೆ ಮೈಲ್ಡ್ ವೇಟ್ ಗೇನ್ ಆಗುವಂಥದ್ದು, ಯಾವ ಕೆಲಸದಲ್ಲೂ ನಿಮಗೆ ಇಂಟ್ರೆಸ್ಟ್ ಬರ್ತಿರೋದಿಲ್ಲ, ತುಂಬಾ ಸುಸ್ತು ಅನ್ಸೋದು, ಮತ್ತೆ ಹಸು ಕೂಡ ಕಡಿಮೆ ಇರುತ್ತೆ, ಮುಖ್ಯವಾಗಿ ನಿಮ್ಮ ಚರ್ಮ ತುಂಬಾ ಡ್ರೈ ಅನ್ಸೋವಂಥದ್ದು, ನಿಮ್ಮ ಹೇರ್ಸ್ ಕೂಡ ತುಂಬಾ ಡ್ರೈ ಅನ್ಸೋದು, ಮತ್ತೆ ಕೂದಲು ಉದುರೋದು ಕೂಡ ಇದರ ಲಕ್ಷಣ ಆಗಿರುತ್ತೆ. ಮೂಡ್ ಸ್ವಿಂಗಿಂಗ್ ಆಗೋದು, ಪೂರ್ ಮೆಮೊರಿ, ಕಾನ್ಸಂಟ್ರೇಷನ್ ಮಾಡಕ್ ಆಗ್ತಿರಲ್ಲ, ಇವೆಲ್ಲವೂ ಕೂಡ ಹೈಪೋಥೈರಾಯ್ಡಿಸಮ್ನ ಲಕ್ಷಣಗಳು. ಹಾಗಿದ್ರೆ ನೀವು ಮನೆ ಮದ್ದೇನನ್ನ ಮಾಡ್ಕೊಳ್ಬಹುದು. ಸೊ ಡೈಲಿ ನೀವೇನಪ್ಪ ಮಾಡಬೇಕು ಅಂತಂದ್ರೆ, ಫಸ್ಟ್ ನೀವು ಬೇಗ ಎದ್ದೇಳಬೇಕು. ಬ್ರಾಹ್ಮಿ ಮುಹೂರ್ತ ಮುತ್ತಿಷ್ಟೇ ರಕ್ಷಾರ್ಥಂ ಆಯುಷಃ ಅಂತ ಆಯುರ್ವೇದದಲ್ಲಿ ಹೇಳ್ತಾರೆ. ಅಂದ್ರೆ ಯಾರು ಬೆಳಿಗ್ಗೆ ಬೇಗ ಎದ್ದೇಳ್ತಾರೋ ಅವರ ಆಯುಷ್ ಜಾಸ್ತಿ ಆಗುತ್ತೆ, ಅದ್ರ ಜೊತೆಗೆ ಅವ್ರ ಹೆಲ್ತ್ ಕೂಡ ಚೆನ್ನಾಗಾಗುತ್ತೆ. ಸ್ಪೆಷಲಿ ಹೈಪೋಥೈರಾಯ್ಡಿಸಮ್ ಅಲ್ಲಿ ಇದು ಲೋ ಮೆಟಬಾಲಿಕ್ ಡಿಸಾರ್ಡರ್. ಸೊ ನಿಮ್ಮ ಮೆಟಬಾಲಿಸಮ್ನ ನೀವು ಚೆನ್ನಾಗಿ ಮಾಡ್ಕೊಳ್ಬೇಕು ಅಂತಂದ್ರೆ ಬೆಳಿಗ್ಗೆ ಆದಷ್ಟು ಬೇಗ ಎದ್ದೇಳಿ. ಅಟ್ಲೀಸ್ಟ್ 5 ಗಂಟೆ ಆಗಲ್ವಾ, 6 ಗಂಟೆಗಾದ್ರೂ ನೀವು ಎದ್ದೇಳಬೇಕು. ಎದ್ದಿದ ತಕ್ಷಣ ನೀವು ಬಿಸಿ ನೀರನ್ನ ಕುಡಿಯೋ ಬದಲು 1 ಗ್ಲಾಸ್ ನೀರಿಗೆ 1 ಚಮಚ ಧನಿಯಾ ಕಾಳನ್ನ ಹಾಕ್ಬಿಟ್ಟು ಕುದಿಸ್ಬಿಟ್ಟು ಈ ನೀರನ್ನ ಬೆಳಿಗ್ಗೆ ಖಾಲಿ ಹೊಟ್ಟೆಲಿ ತಗೊಳ್ಳಿ. ಮತ್ತೆ ಯೋಗಾಸನಗಳನ್ನ ಮಾಡೋದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸ್ಪೆಷಲಿ ಯಾರಿಗೆ ಹೈಪೋಥೈರಾಯ್ಡಿಸಮ್ ಇರುತ್ತೆ ಅವರು ಭುಜಂಗಾಸನ, ಹಸ್ತಪಾದಾಸನ, ಸರ್ವಾಂಗಾಸನ, ಮತ್ಸ್ಯಾಸನ ಇವೆಲ್ಲವೂ ಕೂಡ ಥೈರಾಯ್ಡ್ ಗ್ಲ್ಯಾಂಡ್ ನ ಸ್ಟಿಮ್ಯುಲೇಟ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಇದರ ಜೊತೆಗೆ ಯೋಗ ಕ್ರಿಯೆಗಳಲ್ಲಿ ಕಪಾಲಭಾತಿಯನ್ನ ಮಾಡಿ, ಇದು ನಿಮ್ಮ ಮೆಟಬಾಲಿಸಮ್ ನ ಜಾಸ್ತಿ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಸೊ ನಿಮ್ಗೆ ಅಕ್ಯುಪ್ರೆಷರ್ ಪಾಯಿಂಟ್ ಕೂಡ ಹೇಳ್ಕೊಡ್ತೀನಿ. ಹೆಬ್ಬೆರಳು ಇದೆಯಲ್ಲ, ಈ ಲೈನ್ ಕಾಣಿಸ್ತಿದೆಯಲ್ಲ, ಇದು ಥೈರಾಯ್ಡ್ ಗ್ಲ್ಯಾಂಡ್ಗೆ ಪ್ರೆಷರ್ ಪಾಯಿಂಟ್ ಅಂತ ಹೇಳ್ಬೋದು. ಇದು ಎರಡೂ ಕೈಯಲ್ಲಿ ನೀವು ಟ್ರೈ ಮಾಡ್ಬೋದು. ಏನಪ್ಪ ಮಾಡ್ಬೋದು ಅಂತಂದ್ರೆ, ಒಂದು ಇದನ್ನ ಪ್ರೆಷರ್ ಕೊಡುವಂಥದ್ದು, ಒಂದು 20 ಇಂದ 50 ಟೈಮ್ಸ್ ನೀವು ಇದನ್ನ ಪ್ರೆಷರ್ ಕೊಡುವಂಥದ್ದು. ಅದ್ರ ಜೊತೆಗೆ ನಿಮ್ಮ ಮನೆಯಲ್ಲಿ ಆಲ್ಮಂಡ್ ಆಯಿಲ್ ಇತ್ತು ಅಂದ್ರೆ, ಅಥವಾ ವಾಲ್ನಟ್ ಆಯಿಲು ಸ್ಪೆಷಲಿ ಇದಕ್ಕೆ ತುಂಬಾ ಬೆಸ್ಟು. ವಾಲ್ನಟ್ ಆಯಿಲ್ನ ಈ ರೀತಿ ಹಚ್ಬಿಟ್ಟು ನೀವು ಈ ತರ ಸರ್ಕ್ಯುಲರ್ ಮೋಷನ್ ಅಲ್ಲಿ ಮಸಾಜ್ ಅನ್ನ ಮಾಡಬೇಕು. ಮತ್ತೆ ಡೈಲಿ ಬೆಳಿಗ್ಗೆ ಈ ರೀತಿ ಅಪ್ಪರ್ ಡೈರೆಕ್ಷನ್ ಅಲ್ಲಿ ಈ ರೀತಿ ಮಸಾಜ್ ಅನ್ನು ಕೂಡ ಮಾಡಬೇಕು. ಇದು ನಿಮಗೆ ಥೈರಾಯ್ಡ್ ಗ್ಲ್ಯಾಂಡ್ ನ ಸ್ಟಿಮ್ಯುಲೇಟ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಮತ್ತೆ ನೀವು ಯಾವುದೋ ಥೈರಾಕ್ಸಿನ್ ಹಾರ್ಮೋನ್ ಅನ್ನ ಸಪ್ಲಿಮೆಂಟ್ ತಗೊಳ್ಳೋ ಬದಲು ನಿಮ್ಮ ದೇಹದಲ್ಲಿ ಥೈರಾಕ್ಸಿನ್ ಹಾರ್ಮೋನ್ ರಿಲೀಸ್ ಆಗೋದಕ್ಕೆ ಸಹಾಯ ಮಾಡುತ್ತೆ. ಹೈಪೋಥೈರಾಯ್ಡಿಸಮ್ ನ ಕಂಪ್ಲೀಟ್ ಆಗಿ ರಿವರ್ಸ್ ಮಾಡಬಹುದು. ಯಾಕಂತಂದ್ರೆ ಇದು ಮೆಟಬಾಲಿಕ್ ಡಿಸಾರ್ಡರ್. ನಿಮ್ಮ ಮೆಟಬಾಲಿಸಮ್ ನ ಚೆನ್ನಾಗಿ ಮಾಡೋದಕ್ಕೆ ಆಯುರ್ವೇದ ತುಂಬಾ ಹೆಲ್ಪ್ ಮಾಡುತ್ತೆ. ಅದರಲ್ಲೂ ಪಂಚಕರ್ಮದಲ್ಲಿ ಉದ್ವರ್ತನ ಚಿಕಿತ್ಸೆ ಆಗಿರ್ಬೋದು, ಈ ಶೋಧನೆಗಳಾಗಿರಬಹುದು, ಮತ್ತೆ ಔಷಧಗಳು ನಿಮಗೆ ಕಂಪ್ಲೀಟ್ ಆಗಿ ರಿವರ್ಸ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಸೊ ತಿಳ್ಕೊಂಡ್ರಲ್ವಾ ಹೈಪೋಥೈರಾಯ್ಡಿಸಮ್ ಯಾಕೆ ಬರುತ್ತೆ, ಮನೆ ಮದ್ದನ್ನ ಏನ್ ಮಾಡ್ಕೊಳ್ಬಹುದು, ಯಾವ ಯಾವ ಯೋಗ ಕ್ರಿಯೆಗಳನ್ನ ಮಾಡ್ಬೋದು ಅಂತ. ಸೊ ಈ ವಿಷಯನ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ. ಮತ್ತೆ ಯಾವಾಗ್ಲೂ ಹ್ಯಾಪಿ ಆಗಿರಿ, ಮತ್ತೆ ಆರೋಗ್ಯವಾಗಿರಿ.